ಸರ್, ಈಗ ಶಿವಾನಂದ ಪಾಟೀಲ್ ಅವರು ಸಚಿವರು ರೈತರು ಬರಗಾಲವನ್ನು ಪದೇ ಪದೇ ನಿರೀಕ್ಷೆ ಮಾಡ್ತಾರೆ, ಯಾಕಂದರೆ ಪರಿಹಾರ ಬರುತ್ತೆ ಅಂತ ಅನ್ನೋ ವಿಚಾರದಲ್ಲಿ ರೈತರಿಗೆ ಸಾಲ ಮನ್ನಾ ಆಗುತ್ತೆ ಅನ್ನೋ ವಿಚಾರದಲ್ಲಿ ಒಂದು ರೈತರಿಗೆ ಅಪಮಾನ ಮಾಡುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ಶಿವಾನಂದ ಪಾಟೀಲ್ರು ಎರಡನೇ ಬಾರಿ ಒಬ್ಬ ಸಕ್ಕರೆ ಖಾತೆ ಸಚಿವರು, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು, ಕಳೆದ ಬಾರಿ ಆರೋಗ್ಯ ಸಚಿವರಾಗಿದ್ದರು. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಎರಡನೇ ಬಾರಿ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡನೇ ಬಾರಿ ಇಂಥ ರೈತರ ಬಗ್ಗೆ ಅವಮಾನ ಮಾಡಿದ್ದಾರೆ. ನಾನು ಕೇಳ್ತೀನಿ, ಶಿವಾನಂದ ಪಾಟೀಲ 5 ಲಕ್ಷಕ್ಕೋಸ್ಕರ ಪರಿಹಾರಕ್ಕೋಸ್ಕರ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅಥವಾ ಎಲ್ಲ 1 ಲಕ್ಷ 2 ಲಕ್ಷ ಸಾಲ ಮನ್ನಾ ಮಾಡಲಿ ಅಂತ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಹಾಗೆ ನಾನು ಕೇಳ್ತೀನಿ, ನೀವು ನಿಮ್ಮ ಕುಟುಂಬ ಸದಸ್ಯರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಷ್ಟು ರೈತರ ಪರಿಹಾರ ಕೊಡ್ತಾರೆ? ಆತ್ಮಹತ್ಯೆ ಮಾಡ್ಕೊಳ್ರಿ. ಜವಾಬ್ದಾರಿ ಸ್ಥಾನದಾಗಿದೆಲ್ಲ ಇಂಥ ಹುಚ್ಚುಚ್ಚು ಹೇಳಿಕೆಗಳು, ಉದ್ದಟದ ಹೇಳಿಕೆಗಳು. ನಾನು ಹೇಳಿ ಅದಕ್ಕೆ ದಪ್ಪ ತೊಗಲಿನ ಚರ್ಮದ ಸರ್ಕಾರ, ದಪ್ಪ ಚರ್ಮದ ಸರ್ಕಾರ, ಈ ಸರ್ಕಾರ ದುರಂಕಾರಿ ಸರ್ಕಾರ, ದುರಂಕಾರ ಮಂತ್ರಿಗಳು. ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಟಿಪ್ಪುವಿನ ಆಡಳಿತ, ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತ ನಡೀತಾ ಇದೆ. ಇದನ್ನು ಜನ ರೊಚ್ಚಿಗೆದ್ದು ಯಾವುದೋ ಬಿಟ್ಟಿ ಭರವಸೆಗಳು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಯಾವ ಭರವಸೆಗಳು ಈಡೇರಿಲ್ಲ ಇದುವರೆಗೂ. ಎಲ್ಲ ಭರವಸೆಯಾಗಿ ಉಳಿದವೆ. ನಾನು ಸವಾಲು ಹಾಕ್ತೀನಿ, ಬರೀ ಅನ್ನಭಾಗ್ಯ 10 kg ಕೊಟ್ಟರೆ ಕೇಂದ್ರ ಸರ್ಕಾರ ಕೂಡ 5 kg 3 kg ಕೊಡ್ತಾಯಿದ್ರಿ. ಯಾವ ಭರವಸೆ ಈಡೇರಿಸಿದ್ರಿ? 190 ಈಡೇರಿಸಿದ್ರಿ ಅಂತ ಹೇಳ್ತಿಲ್ಲ, ಯಾವುದು ಈಡೇರಿಸಿಲ್ಲ. ಇದೇ ತಾನೇ ನೀವು ಮಲಿವ ಸಮಸ್ಯೆ 10,000 ಕೋಟಿ ಅಂತ ಹೇಳಿದ್ದು, ಇದೇ ತಾನೇ ನಿಮ್ಮ ಜಮೀರು ಹೇಳಿದ್ದು, ಧರ್ಮಲೇಪನ ಹಚ್ಚಿದ್ದು. ನಾಚಿಕೆ ಆಗಬೇಕಲ್ಲ ನಿಮಗೆ. ನಿಮ್ಮಂಥ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಇಂಥ ಸಚಿವರು ಇಟ್ಕೊಂಡ್ರೆ ನಿಮಗೆ ಅಪಮಾನ ಆಗುತ್ತೆ, ನಿಮಗೆ ನಿಮ್ಮ ಘನತೆಗೆ ಧಕ್ಕೆ ಬರುತ್ತೆ. ನೀವು ಅದೇ ರೀತಿ ಮಾತಾಡ್ತೀರಿ. ಮೌಲ್ಯಗಳಿಗೆ 10,000 ಕೋಟಿ ಮತ್ತು ಹಿಜಾಬ್ ವಿಚಾರಣೆ ಕೆಣಿಗೆ ಹಿಜಾಬ್ ವಿಚಾರ ಹೇಳಿದ್ದೀರಿ. ಇದು ಒಳ್ಳೆಯದಲ್ಲ. ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಇಂಥ ಸಚಿವರನ್ನ ವಜಾ ಮಾಡಬೇಕು. ನೀವು ವಜಾ ಮಾಡಿದ್ರೆ ಜನನೇ ರೊಚ್ಚಿಗೆದ್ರೆ ನಿಮ್ಮ ಸರ್ಕಾರನ. ಯಾಕಂದರೆ ವಿಷಯಾಂತರ ಮಾಡೋಕೊಡ್ತಾರೆ ಇವರು ಇಂಥ ವಿಷಯಗಳು ಹೇಳುತ್ತಂದು. ಸರ್ಕಾರದ ವೈಫಲ್ಯ, ರೈತನಿಗೆ ಪರಿಹಾರ ಕೊಟ್ಟಿಲ್ಲ. 2,000 ಅಂತ 2,000 2 ರೂಪಾಯಿನೂ ಕೊಟ್ಟಿಲ್ಲ. ರೈತನಿಗೆ 25,000 ಕೋಟಿ ಮೀಸಲಾಗಿಡಬೇಕು, ಮೌಲ್ಯಗಳಿಗೆ 25,000 ಕೋಟಿ ಮೀಸಲಾಗಿ 10,000 ಕೋಟಿ ಅಂತ ಹೇಳ್ತಾರೆ. ಇಡ್ರಿ ರೈತರಿಗೆ, ಒಬ್ಬ ರೈತನಿಗೆ ಎಕರೆಗೆ 25,000 ಕೊಡ್ರಿ, ಇಂಥವ್ಗೆ ಪರಿಹಾರ ಕೊಡ್ರಿ. ಇಂಥವ್ಗೆ ರೈತನಿಗೆ ಅಡಿಕೆ ಗಿಡ ಕಟ್ಟಿ, ಇಂಥವ್ಗೆ ಪರಿಹಾರ ಇಲ್ಲ ನಿಮಗೆ. ಇದಕ್ಕೆ ಕಾನೂನು ಮಾನದಂಡಗಳು ಹೇಳ್ತೀರಿ. 10,000 ಕೋಟಿ ಇಡೋಕ್ಕೆ ಮಾನದಂಡ ಇಲ್ವಾ? ನಾಚಿಕೆ ಆಗಬೇಕಲ್ಲ ನಿಮಗೆ ಸರ್ಕಾರಕ್ಕೆ. ನಿಮ್ಮ ಇಂಥ ಸಚಿವರು, ದುರಂಕಾರಿ ಸಚಿವರನ್ನ ಯಾರೇ ಇರ್ಬೋದು, ಶಿವಾನಂದ ಪಾಟೀಲ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅಂಥವ್ರು ವಜಾ ಮಾಡೋಕ್ಕೆ ಅಂತ ಹೇಳ್ತೀವಿ. ನಾನು ಒತ್ತಾಯ ಮಾಡ್ತೀನಿ. ವಜಾ ಮಾಡದಿದ್ದರೆ ಬಹುಶಃ ಈ ರಾಜ್ಯದ ಸರ್ಕಾರ ಜನರು ರೊಚ್ಚಿ ಇದ್ದರೆ ನಿಮ್ಮ ಸರ್ಕಾರನ ಉಳಿಯೋಕ್ಕೆ ಹೇಳಲ್ಲ ಅಂತ ಇಚ್ಛೆಪಡ್ತೀನಿ. ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅಲ್ಲ ಸರ್, ಈಗ ರೈತ ದೇಶದ ಬೆನ್ನೆಲು ಬಂತಾರೆ, ಇವ್ರು ಯಾಕೆ ಅವ್ರು ಬೆನ್ನೆಲು ನೋಡ್ರಿ, ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇವರು ಕೊಳ್ಳಿ, ಖರೀದಿ ಮಾಡಿ ನೋಡೋಣ. ಬೆಂಬಲ ಬೆಲೆ ಕೊಟ್ಟಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಮರೆ ಮಾಡ್ತಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ 6,000 PM ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟರು, 4,000 ಯಡಿಯೂರಪ್ಪನವ್ರು ಕೊಟ್ಟರು, ಬೊಮ್ಮಾಯಿ 4,000 ಕೊಟ್ಟರು. ಆ 4,000 ನಿಲ್ಲಿಸ್ಬಿಟ್ಟು ರದ್ದು ಮಾಡಿಬಿಟ್ರಿ ಇವರು, ಈ ಬಿಟ್ಟಿ ಭರವಸೆಗಳಿಗೆ ಅಂತೇಳಿ. ಆಮೇಲೆ ವಿದ್ಯಾನಿಧಿ, ರೈತನ ಮಕ್ಕಳಿಗೆ ದೇಶದಲ್ಲಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ರೈತನ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ರಿ. ಏನು ರೈತನ ಮಕ್ಕಳು ಎಂಜಿನಿಯರಿಂಗು, ಮೆಡಿಕಲ್ಲು, ಡಿಪ್ಲೊಮೊ ಇವೆಲ್ಲ ಅದನ್ನು ನಿಲ್ಲಿಸ್ಯಾರೆ. ಯುವ ನಿಧಿ ಅಂತಾರೆ. ಇವೆಲ್ಲ ಸುಳ್ಳು. ನಿರುದ್ಯೋಗ ಯುವಕರಿಗೆ ಭತ್ಯೆನೂ ಕೊಡ್ತಲ್ಲ. ಇದು ಮೋಸದ ಸರ್ಕಾರ, ರೈತರ ಕಣ್ಣಿಗೆ ಮಣ್ಣೆರಚಿ ಸರ್ಕಾರ. ಇದು ಮೊಹಮ್ಮದ್ ಬಿನ್ ತುಘಲಕ್ ಸರ್ಕಾರ ಅಂತ ಹೇಳಿ ಇಚ್ಛೆಪಡ್ತೀನಿ ನಾನು. ಸರ್, ನೆನ್ನೆ ಶಾಮನೂರು ಶಿವಶಂಕರಪ್ಪ